Hi students. ಪರ್ಪಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ನಾವು ಕಮ್ಯುನಿಕೇಶನ್ ದಿನ ಮಾಡ್ತೇವೆ, ಸಂವಹನ ದಿನ ಮಾಡ್ತೇವೆ, ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ರೂಪದಲ್ಲಿ ಸಂವಹನವನ್ನ ಮಾಡ್ತೇವೆ. ಹಾಗಾದ್ರೆ ಇದರ ಅಗತ್ಯತೆ ಏನು? ಈಗ ಸಂವಹನಕ್ಕೆ ಒಂದು ಬೇರೆ ಬೇರೆ ಅಗತ್ಯತೆ ಇದೆ. ಒಂದು ಅಂತ ಹೇಳಿದ್ರೆ ಇನ್ಸ್ಟ್ರಕ್ಟಿವ್ ಫಂಕ್ಷನ್ ಅಂತ ನಾವು ಹೇಳ್ತೇವೆ. ಹೆಚ್ಚಾಗಿ ನಿರ್ದೇಶನಗಳನ್ನ ಕೊಡೋದು. ಫಾರ್ ಎಕ್ಸಾಂಪಲ್, ನಾನೀಗ ಒಬ್ಬ ಕಂಪನಿಯ ಸಿಇಒ ಅಥವಾ ನಮ್ಮ ಪ್ರಾಂಶುಪಾಲರು, ಕಾಲೇಜಿನ ಪ್ರಾಂಶುಪಾಲರು, ಅವರು ಬೇರೆ ಬೇರೆ ರೀತಿಯ ಸಂವಹನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳ ಜೊತೆ. ನಿಮ್ಮ ಜೊತೆ ಬಂದು ಮಾತನಾಡ್ಬೋದು ಕ್ಲಾಸಿಗೆ, ಅಥವಾ ಏನು ಅಂತ ಹೇಳಿದ್ರೆ ನೋಟಿಸ್ ಅನ್ನು ಕಳಿಸ್ಬೋದು, ಅಥವಾ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಸಂವಹನ, ಮನೆಗೆ ಕಾಲ್ ಮಾಡ್ಬೋದು. ಈ ರೀತಿ ಸಂವಹನವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೆಲವು ಅಗತ್ಯತೆ ಇರ್ತದೆ. ಏನು ಅಂತ ಹೇಳಿದ್ರೆ ಸಂಸ್ಥೆಯ ಮುಖ್ಯಸ್ಥನಾಗಿ ಅವರಿಗೆ ನಿಮಗೆ ಕೆಲವು ನಿರ್ದೇಶನಗಳನ್ನ ಕೊಡಬೇಕಾಗ್ತದೆ, ಅಥವಾ ನಿಮಗೆ ಮಾರ್ಗದರ್ಶನವನ್ನ ಕೊಡಬೇಕಾಗ್ತದೆ. ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಈ ರೀತಿ ಎಲ್ಲ ಅಧ್ಯಾಪಕರು ತಮ್ಮ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ರೂಪದಲ್ಲಿ ಸಂಪರ್ಕಿಸ್ತಾರೆ, ಮಾಹಿತಿಗಳನ್ನ ಕೊಡ್ಲಿಕ್ಕೆ, ಮತ್ತೆ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ, ನಿರ್ದೇಶನಗಳನ್ನ ಕೊಡ್ಲಿಕ್ಕೆ, ಇದರೆಲ್ಲ ಬಗ್ಗೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಫೀಸ್ ಕಟ್ಟೋದ್ರ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ರೀತಿಯ ಡೌಟ್ ಇತ್ತಲ್ಲ, ಆದ್ರೆ ಅದರ ಬಗ್ಗೆ ನಿರ್ದೇಶನಗಳನ್ನ, ಗೈಡೆನ್ಸ್ ಅನ್ನ ಕೊಡ್ಲಿಕ್ಕೆ ಈ ರೀತಿ ಕಮ್ಯುನಿಕೇಶನ್ ಆಗ್ತದೆ. ಇದನ್ನ ನಾವು ಇನ್ಸ್ಟ್ರಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಈಗ ಫಾರ್ ಎಕ್ಸಾಂಪಲ್, ನಾನು ಸಿಇಒ ಅಂತ ಹೇಳಿದೆ, ಪ್ರಾಂಶುಪಾಲರಾಗಿದ್ದಾರೆ ಒಂದು ಕಾಲೇಜಿನಲ್ಲಿ. ಅವರಿಗೊಂದು ಟಾಸ್ಕ್ ಇರ್ತದೆ, ಅವರಿಗೊಂದು ಗುರಿ ಇರ್ತದೆ. ಏನು ಅಂತ ಹೇಳಿದ್ರೆ ಇಷ್ಟು ದಿನದ ಒಳಗಡೆ ವಿದ್ಯಾರ್ಥಿಗಳು ಫೀಸ್ ಕಟ್ಟಬೇಕು, ಅಥವಾ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಇದು ಒಂದು ವಿಷಯ ಗಮನಕ್ಕೆ ಬಂದಿರಬೇಕು ಅಂತ ಹೇಳಿದ್ರೆ ಅದು ಅವರ ಟಾಸ್ಕ್. ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಅವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಅದು ಟೈಪ್ ಆಫ್ ಕಮ್ಯುನಿಕೇಶನ್ ಈಸ್ ಕಾಲ್ಡ್ ಆಸ್ ಇನ್ಸ್ಟ್ರಕ್ಟಿವ್ ಕಮ್ಯುನಿಕೇಶನ್. ನಿರ್ದೇಶನಗಳನ್ನ ಕೊಡುವ ರೀತಿಯಲ್ಲಿ ಇರ್ತದೆ. ಇದು ಹೆಚ್ಚಾಗಿ ಡೌನ್ವರ್ಡ್, ಫ್ರಮ್ ಅಪ್ವರ್ಡ್ ಟು ಡೌನ್ವರ್ಡ್ ಆ ರೀತಿ ಬರ್ತದೆ, ಮೇಲಿನಿಂದ ಕೆಳಗೆ ಆ ರೀತಿ ಬರ್ತದೆ. ಪ್ರಾಂಶುಪಾಲರಿಂದ ವಿದ್ಯಾರ್ಥಿಗಳಿಗೆ ಆ ರೀತಿ ಕಮ್ಯುನಿಕೇಶನ್ ಇರ್ತದೆ. ಮತ್ತೊಂದು ಇಂಟಗ್ರೇಷನ್ ಫಂಕ್ಷನ್ ಅಂತ ಹೇಳಿ. ಇಂಟಗ್ರೇಷನ್ ಅಂತ ಹೇಳಿದ್ರೆ ಒಗ್ಗೂಡಿಸುವಂಥದ್ದು, ಅಬೌಟ್ ಇಂಟರ್ ರಿಲೇಶನ್ಶಿಪ್ ಅಮಂಗ್ ದ ವೇರಿಯಸ್ ಫಂಕ್ಷನ್ಸ್. ಅಂದ್ರೆ ಕಾಲೇಜ್ ಒಂದು ಸಂಸ್ಥೆಯಾಗಿ ತೆಗೆದುಕೊಂಡಾಗ ಕಾಲೇಜನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಈಗ ಕಾಲೇಜಿನಲ್ಲಿ ಬೇರೆ ಬೇರೆ ಕಮಿಟಿಗಳು ಇರ್ತವೆ. ಈಗ ಅಟೆಂಡೆನ್ಸ್ ಕಮಿಟಿ ಇರ್ಬೋದು, ಮತ್ತು ಬೇರೆ ಯಾವ್ದಾದ್ರು ಕಮಿಟಿ ಇರ್ಬೋದು, ಎಕ್ಸಾಮಿನೇಷನ್ ಕಮಿಟಿ, ಬೇರೆ ಬೇರೆ ಕಮಿಟಿಗಳನ್ನ ಮಾಡಿರ್ತಾರೆ, ಬೇರೆ ಬೇರೆ ಅಸೋಸಿಯೇಷನ್ಗಳನ್ನ ಮಾಡಿರ್ತಾರೆ. ಹಾಗಾದ್ರೆ ಇವುಗಳೆಲ್ಲ ಒಂದು ಅಸೋಸಿಯೇಷನ್ ಅಲ್ಲಿ ಏನಾಗ್ತಿದೆ ಅಂತ ಹೇಳೋದು ಪ್ರಾಂಶುಪಾಲರಿಗೆ ಗೊತ್ತಾಗುತ್ತೆ ಹೇಗೆ? ಮತ್ತೊಂದು ಅಸೋಸಿಯೇಷನ್ ಅಥವಾ ಕಮಿಟಿಯಲ್ಲಿ ಕೆಲಸ ಹೇಗಾಗ್ತಿದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗೋದು? ಈ ರೀತಿ ಒಂದರಲ್ಲಿ ಈಗ ಯಾವ್ದಾದ್ರು ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಾಗ ಮತ್ತೊಂದು ಪ್ರಾಂಶುಪಾಲರಿಗೆ ಅಥವಾ ಮತ್ತೊಂದು ಕಮಿಟಿಗೆ ಗೊತ್ತಾಗದಿದ್ರೆ ಅಲ್ಲಿ ಟೈಮ್ ಕ್ಲಾಶ್ ಆಗ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಗೊಂದಲಕ್ಕೆ ಕಾರಣ ಆಗ್ಬೋದು. ಎಕ್ಸಾಮಿನೇಷನ್ ವಿಷಯದ ಬಗ್ಗೆ ಅಷ್ಟೇ ತುಂಬಾ ಎಚ್ಚರದಿಂದ ಇರಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೆಲಸಗಳು ತುಂಬಾ ಬಗೆ ನಡೀತವೆ. ಒಂದೇ ಆರ್ಗನೈಸೇಷನ್ ಬೇರೆ ಬೇರೆ ರೀತಿಯ ಫಂಕ್ಷನ್ಗಳು ನಡೀತವೆ. ಆದ್ರೆ ಈ ಫಂಕ್ಷನ್ಗಳ ಮಧ್ಯೆ ಇಂಟರ್ ರಿಲೇಶನ್ಶಿಪ್, ಮಧ್ಯದಲ್ಲಿ ಒಂದು ಸಂವಹನ ಇರಬೇಕಾಗ್ತದೆ, ಮಧ್ಯದಲ್ಲಿ ಒಂದು ಗೊಂದಲವನ್ನು ನಿವಾರಿಸಲಿಕ್ಕೆ, ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಒಂದು ರೀತಿಯ ಸಂವಹನ ಬೇಕಾಗ್ತದೆ. ಈ ರೀತಿ ಇಂಟರ್ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ, ನಾವು ಉಳಿಸ್ಕೊಳ್ಳಿಕ್ಕೆ ಕಮ್ಯುನಿಕೇಶನ್ ಅನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಒಬ್ಬ ಮತ್ತೊಬ್ಬನಿಗೆ ವಿಷಯಗಳನ್ನ ಹೇಳುವಂಥದ್ದು. ಇದು ಯಾವುದ್ರ ಮುಖಾಂತರ? ಮೀಟಿಂಗ್ ನ ಮುಖಾಂತರ ಆಗಿರ್ಬೋದು, ನೋಟಿಸ್ ಬೋರ್ಡ್ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ಆಗಿರ್ಬೋದು. ಇದನ್ನ ನಾವು ಇಂಟಗ್ರೇಷನ್ ಕಮ್ಯುನಿಕೇಶನ್ ಫಂಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ನಾವು ಉದ್ದೇಶಗಳು ಏನು ಸಂವಹನದ್ದು ಅನ್ನೋದನ್ನ ಕಲಿತಾ ಇದ್ದೇವೆ. ಇನ್ಫಾರ್ಮಿಂಗ್ ಫಂಕ್ಷನ್, ಇದು ತುಂಬಾ ಸರಳವಾದದ್ದು. ಇನ್ಫಾರ್ಮಿಂಗ್ ಫಂಕ್ಷನ್ ಅಂದ್ರೆ ಹೆಸರೇ ಹೇಳುವ ಹಾಗೆ ನಾವು ಮಾಹಿತಿಯನ್ನು ಕೊಡ್ಲಿಕ್ಕೆ ಕಮ್ಯುನಿಕೇಶನ್ ಅನ್ನ ಮಾಡ್ತೇವೆ ಅಂತ ಹೇಳಿ ಅಲ್ವಾ? ಈಗ ಕಾಲೇಜಿನನ್ನೇ ಮತ್ತೆ ಉದಾಹರಣೆ ತೆಗೆದುಕೊಂಡ್ರೆ, ಕಾಲೇಜಲ್ಲಿ ಈಗ ಪ್ರಾಂಶುಪಾಲರಿಗೆ ಒಂದು ವಿಷಯವನ್ನ ಹೇಳ್ಬೇಕು ನಿಮಗೆ. ಈಗ ನಾಳೆ ರಜೆ ಇದೆ, ಇವತ್ತು ತುಂಬಾ ಮಳೆ ಬಂದಿದೆ ಅನ್ಕೊಳ್ಳಿ, ಅಥವಾ ನಾಳೆ ಗವರ್ಮೆಂಟ್ ಹಾಲಿಡೇ. ಆಗ ಏನಾಗ್ತದೆ, ಒಂದು ಫಾರ್ಮಲ್ ಆಗಿ ನೋಟಿಸ್ ಅನ್ನ ಕಳಿಸ್ತಾರೆ ಪ್ರತಿ ಕ್ಲಾಸಿಗೆ. ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು. ಏನಂತ ಹೇಳಿದ್ರೆ ನಾಳೆ ಏನೋ ಒಂದು ಹಬ್ಬ ಇದೆ, ಅದರ ಪ್ರಯುಕ್ತ ನಾಳೆ ಕಾಲೇಜಿಗೆ ರಜೆ ಇದೆ ಅಂತ. ನಿಮಗೆ ಮೊದಲೇ ಗೊತ್ತಿರಬಹುದು, ಅದು ನೀವು ಕ್ಯಾಲೆಂಡರ್ ಅಲ್ಲಿ ಗೊತ್ತಿರಬಹುದು, ಅಥವಾ ಬೇರೆ ಬೇರೆ ರೂಪದಲ್ಲಿ ನಿಮಗೆ ಗೊತ್ತಾಗಿರ್ಬೋದು ರಜೆ ಇರ್ತದೆ ಅಂತ. ಆದ್ರೆ ಹಿಯರ್ ಪ್ರಿನ್ಸಿಪಾಲ್ ವಾಂಟ್ಸ್ ಟು ಇನ್ಫಾರ್ಮ್ ಯು, ನಿಮಗೆ ತಿಳಿಸ್ಲಿಕ್ಕೆ ಹೇಳ್ತಾರೆ. ಅದರ್ವೈಸ್ ಇಟ್ ಮೇ ಕ್ರಿಯೇಟ್ ಸಮ್ ಟ್ರಬಲ್, ನಿಮಗೆ ಸ್ವಲ್ಪ ಎಲ್ಲಿಯಾದ್ರೂ ತೊಂದರೆ ಆಗ್ಬಹುದು, ನಿಮಗೆ ಅಲ್ಲದಿದ್ರೆ ಅಥವಾ ಸಂಸ್ಥೆಗೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಗಮನಕ್ಕೆ ಬರಲಿಲ್ಲ ಅಂತೆ. ನಿಮ್ಮ 1000 ವಿದ್ಯಾರ್ಥಿಗಳಲ್ಲಿ ಕೆಲವೇ ವಿದ್ಯಾರ್ಥಿಗಳಿಗೂ ಅದು ಗಮನಕ್ಕೆ ಬರದೆ ಅವರು ಕಾಲೇಜಿಗೆ ಬಂದ್ರೆ ಅದು ಕೂಡ ನಾಳೆ ಸಮಸ್ಯೆ ಆಗ್ಬಹುದು. ಸೊ ಹಿಯರ್ ರಜೆ ಬಗ್ಗೆ ಇರ್ಬೋದು, ಪಾಲಿಸಿ ಏನಾದ್ರೂ ಚೇಂಜ್ ಆಗ್ತದೆ, ಯೂನಿಫಾರ್ಮ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ರೀತಿಯ ಪಾಲಿಸಿ ಚೇಂಜ್ ಆಗ್ತದೆ. ಆ ಪಾಲಿಸಿ ಚೇಂಜ್ ಆದಾಗ ಅದನ್ನ ತಿಳಿಸುವಂತದ್ದು. ಲೋವರ್ ಲೆವೆಲ್ ಟು ದ ಮಿಡಲ್ ಲೆವೆಲ್, ಇಲ್ಲಿ ಏನಂತಾರೆ, ಮೇಲಿನ ಲೆವೆಲ್ ಇಂದ ಪ್ರಾಂಶುಪಾಲರಾಗಿದ್ರೆ ಮಿಡಲ್ ಲೆವೆಲ್, ಫಾರ್ ಎಕ್ಸಾಂಪಲ್ ನಾವು ಉಪನ್ಯಾಸಕರಾಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ನಮ್ಮ ಮೂಲಕ ಯಾವುದಕ್ಕೆ ಲೋವರ್ ಲೆವೆಲ್,
ಕೆಳಗಿನ ಲೆವೆಲ್ ಅಂದ್ರೆ ಈ ಸಾಂಸ್ಥಿಕ ರೂಪದಲ್ಲಿ, ಸಂಸ್ಥೆಯ ರೂಪದಲ್ಲಿ ಅಂತ ಹೇಳಿದ್ರೆ ಲೋವರ್ ಲೆವೆಲ್ ಅಂತ ಹೇಳಿ ಬಂದ್ರೆ ನೀವು ವಿದ್ಯಾರ್ಥಿಗಳಾಗಿರ್ತೀರಿ. ಹಾಗೆ ಪ್ರಾಂಶುಪಾಲರ ಸಂದೇಶವನ್ನು ನಾವು ನೋಟಿಸ್ ಅನ್ನ ನಿಮಗೆ ಓದಿ ಹೇಳ್ತೇವೆ. ಅಂದ್ರೆ ಮಧ್ಯವರ್ತಿ ಯಾರಿಲ್ಲಿ, ನಾವು ಉಪನ್ಯಾಸಕರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತೇವೆ. ಹಾಗಾಗಿ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಬಾಟಮ್ ವರೆಗೆ ಇದು ಕಮ್ಯುನಿಕೇಶನ್ ಹರಿದು ಬರುತ್ತದೆ. ಇಲ್ಲಿ ಉದ್ದೇಶ ಒಂದೇ, ಏನಂತ ಹೇಳಿದ್ರೆ ನಿಮಗೆ ಇನ್ಫಾರ್ಮ್ ಮಾಡೋದು, ನಿಮಗೆ ಮಾಹಿತಿಯನ್ನ ಕೊಡುವಂಥದ್ದು. ಇವ್ಯಾಲ್ಯೂಯೇಷನ್ ಫಂಕ್ಷನ್. ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಮೌಲ್ಯಮಾಪನ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ಇವ್ಯಾಲ್ಯೂಯೇಷನ್ ಒನ್ಸ್ ಓನ್ ಇನ್ಪುಟ್ಸ್ ಆರ್ ಅದರ್ಸ್ ಔಟ್ಪುಟ್ or some ideological scheme demands an adequate and effective communication process. For example, evaluating one's own input. ಈಗ ಫಾರ್ ಎಕ್ಸಾಂಪಲ್ ನಮಗೆ ಬರುವಂತ ಕೆಲವು ಸಲಹೆಗಳು ಇರ್ಬೋದು, ಎಲ್ಲ ಇರ್ಬೋದು, ಮತ್ತೆ ಬೇರೆಯವರ ಒಂದು ಸಲಹೆಗಳಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಮಾಡುವ ಅಂತ ಕಾಲೇಜಲ್ಲಿ ಕಾಲೇಜ್ ಡೇ ಮಾಡುವ ಅಂತ ಅಂದ್ಕೊಂಡಿರ್ತೇವೆ. ಕಾಲೇಜ್ ಡೇ ಮಾಡುವ ಅಂತ ಅಂದ್ಕೊಂಡಾಗ ವಿದ್ಯಾರ್ಥಿ ಪ್ರತಿನಿಧಿಗಳದ್ದು ಒಂದು ಸಲಹೆ ಬರ್ತದೆ, ಅಧ್ಯಾಪಕರದ್ದು ಒಂದು ಸಲಹೆ ಬರ್ತದೆ, ಪ್ರಾಂಶುಪಾಲರಿಗೆ ಮತ್ತೊಂದು ನಿಲುವಿರ್ತದೆ. ಈ ರೀತಿ ಬೇರೆ ಬೇರೆ ರೀತಿಯ ಸಲಹೆಗಳು ಬರ್ತವೆ. ಆದರೆ ಎಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಈಗ ವಿದ್ಯಾರ್ಥಿಗಳು ಕೆಲವು ಆಡಳಿತಾತ್ಮಕ ಸಮಸ್ಯೆಗಳು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಅಂದ್ರೆ ಏನು ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇದೆಯಲ್ಲ, ಅದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಗಳು ಏನೋ ಅನಿಸಿಕೆ, ಅವರ ಭಾವನೆ ಏನಿದೆ ಅದು ಅರ್ಥ ಆಗಿರ್ಲಿಕ್ಕಿಲ್ಲ. ಉಪನ್ಯಾಸಕರಿಗೂ ಅರ್ಥ ಆಗಿರ್ಲಿಕ್ಕಿಲ್ಲ. ಆ ರೀತಿ ಆಗೇನಾಗ್ತದೆ ಅಂತ ಹೇಳಿದ್ರೆ ಒಬ್ಬರ ಇನ್ಪುಟ್ ಅನ್ನ, ನನ್ನ ಒಪಿನಿಯನ್ ಅನ್ನ ಮತ್ತೊಬ್ರು ವ್ಯಾಲ್ಯೂ ಮಾಡ್ತಾರೆ, ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಥವಾ ನಿಮ್ಮ ಒಪಿನಿಯನ್ ಅನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೇವೆ. ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ಎ ಕಲೆಕ್ಟಿವ್ ಡಿಸಿಷನ್, ಒಳ್ಳೆಯ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಓಕೆ, ಹಾಗಾಗಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಪ್ರೊಸೆಸ್ ಏನು ಅಂತ ಹೇಳಿದ್ರೆ ಪರಿಣಾಮಕಾರಿ ಕಮ್ಯುನಿಕೇಶನ್ ಪ್ರೊಸೆಸ್, ಸಂವಹನ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಎವ್ಯಾಲ್ಯೂಯೇಷನ್ ಫಂಕ್ಷನ್ ಇಲ್ಲಿ ಅದಕ್ಕೆ ಬೇಕಾಗ್ತದೆ. ಗೊತ್ತಾಯ್ತಲ್ಲ? ಅಂದ್ರೆ ನಮ್ಮ ನಡುವಿನ ನಿರ್ಧಾರಗಳನ್ನ, ನಮ್ಮ ಇತರ ನಿರ್ಧಾರಗಳನ್ನ, ನಿರ್ಣಯಗಳನ್ನ ಒಂದು ಇವ್ಯಾಲ್ಯೂಯೇಟ್ ಮಾಡುವಂತ ಪ್ರಕ್ರಿಯೆ, ಇದಕ್ಕೂ ಕೂಡ ಕಮ್ಯುನಿಕೇಟ್. ಅದಕ್ಕೆ ಒಮ್ಮೊಮ್ಮೆ ಏನಾಗ್ತದೆ ಇವ್ಯಾಲ್ಯೂಯೇಷನ್ ಆಗೋದಿದ್ರೆ ಅಂತ ಹೇಳಿದ್ರೆ, ಒಮ್ಮೊಮ್ಮೆ ಯಾರೋ ತಪ್ಪು ನಿರ್ಣಯ ತೆಗೆದುಕೊಳ್ತಾರೆ, ಅದನ್ನ ಯಾರು ಕೂಡ ಅಲ್ಲಿ ಕಮ್ಯುನಿಕೇಟ್ ಮಾಡೋದಿಲ್ಲ. ಅದು ಅದರ ಮೇಲೆ ಮುಖಾಂತರನೇ ಆ ಏನೋ ಒಂದು ಕಾರ್ಯಕ್ರಮ ಅಥವಾ ಏನೋ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಸರ್ಕಾರ ಯೋಜನೆಯನ್ನ ಜಾರಿ ಮಾಡ್ತದೆ. ಆಗೇನಾಗ್ತದೆ, ಆ ಯೋಜನೆಯಲ್ಲಿ ಜಾರಿ ಮಾಡಿದ ನಂತರ ಗೊತ್ತಾಗ್ತದೆ, ಇಷ್ಟೆಲ್ಲ ಬ್ಲಂಡರ್ಸ್, ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅಂತ ಹೇಳಿ. ಆಗ ಟೈಮ್ ಇಟ್ ಇಸ್ ಟೂ ಲೇಟ್ ಆಗಿರ್ತದೆ. ಹಾಗಾಗಿ ತುಂಬಾ ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ತೆಗೆದುಕೊಂಡ ನಿರ್ಣಯಕ್ಕೆ ತುಂಬಾ ಮಹತ್ವ ಇರ್ತದೆ. ಡೈರೆಕ್ಟಿವ್ ಫಂಕ್ಷನ್ಸ್, ಈಗಾಗಲೇ ಫಸ್ಟ್ ನಾನು ಹೇಳಿದೆ, ಇಟ್ ಇನ್ವಾಲ್ವ್ಸ್ ಇನ್ನು ಕಮ್ಯುನಿಕೇಶನ್ ಅಲ್ಲಿ ಏನಿರ್ತದೆ, ಆರ್ಡರ್ಸ್ ಟು ಎಂಪ್ಲಾಯೀಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಕಂಪನಿಯ ಓನರ್, ನಾನು ಎಂಪ್ಲಾಯಿಗಳಿಗೆ ಏನಾದರೂ ಆರ್ಡರ್ ಮಾಡಿ ಕೇಳ್ತೇನೆ, ಅವರ ನಾಟ್ ಒಪಿನಿಯನ್, ಐ ವಾಂಟ್ ಟು ಆರ್ಡರ್ ದೆಮ್, ಅವರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಆಗ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ, ಪಾಲಿಸಿ ಬಗ್ಗೆ ಇರ್ಬೋದು, ಅಥವಾ ಟೈಮಿಂಗ್ ಬಗ್ಗೆ ಇರ್ಬೋದು, ಬೇರೆ ಬೇರೆ ರೀತಿಯ ವಿಷಯಗಳ ಬಗ್ಗೆ. ಆಗೇನಾಗ್ತದೆ, ಇದನ್ನ ಡೈರೆಕ್ಟಿವ್ ಫಂಕ್ಷನ್ ಅಂತ ಹೇಳ್ಬೋದು. ನಮ್ಮ ಫಂಕ್ಷನ್ ಏನಿದೆ ಇಲ್ಲಿ ಅಗತ್ಯತೆ ಡೈರೆಕ್ಟ್ ಮಾಡೋದು, ಅವರಿಗೆ ನಿರ್ದೇಶನ ಕೊಡುವಂಥದ್ದು. ಇಮಿಡಿಯೇಟ್ಲಿ ಸಬಾರ್ಡಿನೇಟ್ ಟು ಟಾಸ್ಕ್, ಸ್ಟಾಪ್ ಇಟ್ ಆರ್ ಮಾಡಿಫೈ ಇಟ್. ಏನಂತ ಹೇಳಿದ್ರೆ ಒಂದು ಟಾಸ್ಕ್ ಆಗ್ತಾ ಇದೆ, ಏನೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ, ಆಗ ಏನಾಗ್ತದೆ, ನೀವು ಪ್ರಾಡಕ್ಟ್ ಅನ್ನ ಬದಲಾವಣೆ ಮಾಡಬೇಕು, ಅದನ್ನ ಪ್ರೊಡಕ್ಷನ್ ನಿಲ್ಲಿಸಬೇಕು, ಅಥವಾ ಪ್ರೊಡಕ್ಷನ್ ಅದರಲ್ಲಿ ಏನಾದ್ರೂ ಮಾಡಿಫೈ ಮಾಡಬೇಕು. ಈ ರೀತಿ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ಅಲ್ಲಿ ಒಬ್ಬ ಕಂಪನಿಯ ಓನರ್ ಅವನ ಎಂಪ್ಲಾಯಿ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಅದು ಯಾವ್ದು ರೀತಿಯಲ್ಲಿ ಕಮ್ಯುನಿಕೇಟ್ ಆಗಿರ್ಬೋದು ಅಂತ ಹೇಳಿದ್ರೆ ಓರಲಿ ಆರ್ ರೈಟಿಂಗ್ ಫಾರ್ಮ್. ನೀವು ಬರೆದು ಕೂಡ ಕಮ್ಯುನಿಕೇಟ್ ಮಾಡಬಹುದು, ಮತ್ತೆ ಬಾಯಿ ಮಾತಿನ ಮುಖಾಂತರ ಕೂಡ ಕಮ್ಯುನಿಕೇಟ್ ಮಾಡಬಹುದು. ಎರಡೂ ಕೂಡ ಪರಿಣಾಮಕಾರಿ ಸಂವಹನಗಳೇ ಆಗಿರ್ತವೆ. ಇಟ್ ಕ್ಯಾನಾಟ್ ಹ್ಯಾಪನ್ ವಿದೌಟ್ ಕಂಪ್ಲೀಟ್ ಕಮ್ಯುನಿಕೇಶನ್ ಪ್ರೊಸೆಸ್. ಕಮ್ಯುನಿಕೇಶನ್ ಪ್ರೊಸೆಸ್ ಅನ್ನೋದು ಒಂದು ಸರ್ಕಲ್ ತರ ಇರ್ತದೆ. ಒಬ್ಬ ಮಾಹಿತಿ ಇರ್ತದೆ, ಮಾಹಿತಿಯನ್ನು ಒಬ್ಬ ಸೆಂಡ್ ಮಾಡ್ತಾನೆ, ಅವನು ಬೇರೆ ಬೇರೆ ರೂಪದಲ್ಲಿ ಸೆಂಡ್ ಮಾಡಬಹುದು. ಅದು ಒಂದು ಚಾನಲ್ ಮಾಧ್ಯಮದ ಮುಖಾಂತರ ಮತ್ತೊಬ್ಬನಿಗೆ ಹೋಗ್ತದೆ. ಅದನ್ನ ರಿಸೀವರ್ ಅಂತ ನಾವು ಹೇಳ್ತೇವೆ. ಚಾನಲ್ ಮೂಲಕ ರಿಸೀವರ್ಗೆ ಹೋಗ್ತದೆ. ರಿಸೀವರ್ ಏನಂದ್ರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾನೆ. ದೆನ್ ಹಿ ಟೇಕ್ಸ್ ಎ ಡಿಸಿಷನ್, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ದೆನ್ ಫೀಡ್ಬ್ಯಾಕ್ ಅನ್ನು ಕೊಡ್ತಾನೆ, ಅವರ ಅನಿಸಿಕೆಯನ್ನು ಹೇಳ್ತಾನೆ, ಅಥವಾ ಅದಕ್ಕೆ ರೆಸ್ಪಾನ್ಸ್ ಅನ್ನ ಮಾಡ್ತಾನೆ. ಆ ರೆಸ್ಪಾನ್ಸ್ ಯಾರಿಗೆ ಹೋಗ್ತದೆ, ಮತ್ತೆ ಯಾರಿಗೆ ಸೆಂಡ್ ಮಾಡ್ತಾನಲ್ಲ ಮೆಸೇಜ್ ಅನ್ನ ಅವನಿಗೆ ಬರ್ತದೆ. ಈ ರೀತಿ ಒಂದು ಸರ್ಕಲ್ ತರ ಆಗ್ತದೆ. ಹಾಗಾಗಿ ಕಮ್ಯುನಿಕೇಶನ್ ಪ್ರೊಸೆಸ್ ಯಾವಾಗಲೂ ಕೂಡ ಕಂಪ್ಲೀಟ್ ಒಂದು ಸರ್ಕಲ್ ಆದಾಗ, ಕಂಪ್ಲೀಟ್ ಕಮ್ಯುನಿಕೇಶನ್ ಪ್ರೊಸೆಸ್ ಆಗದೆ ಇದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿ. ಇಲ್ಲಿ ಕಂಪನಿಯ ಓನರ್ ಒಂದು ಮಾಹಿತಿಯನ್ನು ಕೊಡ್ತಾನೆ, ಮೇ ಬಿ ಅದು ಅವನು ಇಂಗ್ಲಿಷ್ ನಲ್ಲಿ ಕೊಟ್ಬಿಡ್ತಾನೆ, ಅಥವಾ ಮಾಹಿತಿಯನ್ನು ಕೊಡುವಾಗ ಅವನು ಸರಿಯಾಗಿ ಕೊಟ್ಟಿರ್ತಾನೆ. ಈ ಮಧ್ಯವರ್ತಿಗಳೇನಿರ್ತಾರೆ, ಅದು ಯಾವುದು ಕನ್ನಡದಲ್ಲಿ ಓದ್ಲಿಕ್ಕೆ ಬರುವಂತ
ನೌಕರರಿಗೆ ಇಂಗ್ಲಿಷ್ ನಲ್ಲಿ ಮಾಹಿತಿಯನ್ನ ಕೊಟ್ಟು ಬಿಡ್ತಾನೆ, ಅದನ್ನು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ ಬಿಡ್ತಾನೆ. ಆಗ ಏನಾಗ್ತದೆ, ಈ ಎಂಪ್ಲಾಯೀಸ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಿದ್ದಾಗ ಅವರು ಫಾಲೋ ಮಾಡುವ ಪ್ರಮೇಯವೇ ಬರೋದಿಲ್ಲ. ಆಗ ಏನಾಗ್ತದೆ, ಕಮ್ಯುನಿಕೇಶನ್ ಪ್ರೊಸೆಸ್ ಫೇಲ್ ಆಗ್ತದೆ. ಹಾಗಾಗಿ ಇದು ಕಮ್ಯುನಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆದ್ರೆ ಮಾತ್ರ ಈ ಡೈರೆಕ್ಟಿವ್ ಫಂಕ್ಷನ್ ಅನ್ನುವಂಥದ್ದು ಕೆಲಸ ಮಾಡ್ತದೆ. ಇನ್ಫ್ಲುಯೆನ್ಸಿಂಗ್ ಫಂಕ್ಷನ್, ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ. ಪ್ರೊವಿಷನ್ ಆಫ್ ಫೀಡ್ಬ್ಯಾಕ್ ವಿಚ್ ಟೆಲ್ಸ್ ದ ಎಫೆಕ್ಟ್ ಆಫ್ ಕಮ್ಯುನಿಕೇಶನ್. ಅಲ್ಲಿ ನಮ್ಮ ಕಮ್ಯುನಿಕೇಶನ್ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಅಂದ್ರೆ ಮತ್ತೊಬ್ಬರ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ. ಓಕೆ, ಈಗ ಪ್ರೊವಿಷನ್ ಆಫ್ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಇದೆ, ನಾನು ಈಗಾಗಲೇ ಹೇಳಿದಾಗೆ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಪ್ರತಿಕ್ರಿಯಿಸಬಹುದು. ಪ್ರತಿಕ್ರಿಯೆ ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ಅಂತೂ ನೀವು ಪ್ರತಿಕ್ರಿಯೆ ನೀಡ್ತೀರಿ. ಈ ಒಂದು ಇದು ಏನಾಗ್ತದೆ, ಕಮ್ಯುನಿಕೇಶನ್ ಪ್ರೊಸೆಸ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿರ್ತದೆ, ಎಫೆಕ್ಟಿವ್ ಆಗಿ ಮಾಡ್ತದೆ. ಏನು ಯಾಕೆ ಹೇಳಿದ್ರೆ, ನಿಮಗೆ ಸೆಂಡರ್ ಮೆಸೇಜ್ ಸೆಂಡ್ ಮಾಡಿದವನಿಗೆ ರಿಸೀವರ್ ನಿಮಗೆ ಏನು ಅರ್ಥ ಆಗಿದೆ, ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದು ಗೊತ್ತಾಗ್ತದೆ. ಸೊ ದ್ಯಾಟ್ ಅವನು ನಂತರ ಅದಕ್ಕೆ ಸರಿಯಾಗಿ ಮತ್ತೊಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೋಟಿವೇಶನಲ್ ಫೋರ್ಸಸ್ ಇನ್ ಆನ್ ಇಂಡಿವಿಜುವಲ್. ಏನು ಅಂತ ಹೇಳಿದ್ರೆ, ಇನ್ಫ್ಲುಯೆನ್ಸಿಂಗ್ ಇದು ಒಬ್ಬನ ಮೋಟಿವೇಶನಲ್ ಫೋರ್ಸಸ್, ಒಬ್ಬನಲ್ಲಿ ಇರುವಂತಹ ಮೋಟಿವೇಶನಲ್ ಫೋರ್ಸಸ್ ಅದೇನು ಅಂತಂದ್ರೆ ಸ್ಟಿಮ್ಯುಲೇಟೆಡ್ ಥ್ರೂ ಕಮ್ಯುನಿಕೇಶನ್, ಸಂವಹನದ ಮುಖಾಂತರ ಮತ್ತಷ್ಟು ಜನರಿಗೆ ಹರಡಬಹುದು. ಅದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕಂಪನಿಯ ಲೀಡರ್ನಿಗಿರುವಂತಹ ಒಂದು ಮೋಟಿವೇಶನಲ್ ಫೋರ್ಸ್, ಅವನ ನಾಯಕತ್ವ ಗುಣ ಇದೆಯಲ್ಲ, ಅವನ ಆತ್ಮವಿಶ್ವಾಸ, ಅದು ಈಗ ನೌಕರರಲ್ಲಿ ಅಷ್ಟಿರೋದಿಲ್ಲ. ಫಾರ್ ಎಕ್ಸಾಂಪಲ್ ದೇ ಆರ್ ವೆರಿ ಸ್ಯಾಡ್, ಯಾವುದಾದ್ರೂ ಒಂದು ಬೆಳವಣಿಗೆ ಬಗ್ಗೆ. ಕೊರೋನಾ ಬಂದಾಗ ಕಂಪನಿ ಮುಚ್ಚಿ ಹೋಗ್ಬೋದು, ನಮ್ಮ ಕೆಲಸ ಹೋಗ್ಬೋದು, ಆ ರೀತಿ ಎಲ್ಲ ತುಂಬಾ ಭಯಪಟ್ಟಿರ್ತಾರೆ. ಆದ್ರೆ ಈ ಲೀಡರ್ ಏನ್ ಹೇಳ್ತಾನೆ, ಅವನು ಅದು ಯಾವಾಗಾದ್ರೂ ಸರಿ ಆಗ್ತದೆ, ವಿ ಕ್ಯಾನ್ ಟೇಕ್ ಡಿಫ್ರೆಂಟ್ ಸ್ಟೆಪ್ಸ್, ಆ ರೀತಿ ಎಲ್ಲ ಧೈರ್ಯ ಹೇಳ್ತಾನೆ. ಹಾಗೇನಾಗ್ತದೆ, ಒಬ್ಬನಲ್ಲಿರುವಂತಹ ಮೋಟಿವೇಶನಲ್ ಫೋರ್ಸ್ ಇದೆಯಲ್ಲ, ಅವನಲ್ಲಿರುವಂತಹ ಗುಣ ಅದು ಉಳಿದವರಿಗೆ ಕೂಡ ಕಮ್ಯುನಿಕೇಟ್ ಆಗ್ತದೆ. ಸೊ ದ್ಯಾಟ್ ದೇ ಕ್ಯಾನ್ ಫೀಲ್ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ. ಮೋಟಿವೇಶನ್ ಈಸ್ ಎ ರಿಸಲ್ಟ್ ಆಫ್ ಇಂಟರಾಕ್ಷನ್ ಎಮಂಗ್ 3 ಗ್ರೂಪ್ಸ್. ಮೂರು ಗ್ರೂಪ್ಗಳ ನಡುವಿನ ಇಂಟರಾಕ್ಷನ್ ಅಂತ ನಾವು ಹೇಳ್ತೇವೆ. ಯಾವುದನ್ನ? ಮೋಟಿವೇಶನ್ ಅನ್ನ. ಯಾವ್ದು 3 ಗ್ರೂಪ್ ಅಂತ ಹೇಳಿದ್ರೆ, ವರ್ಕಿಂಗ್ ವಿದಿನ್ ದ ಇಂಡಿವಿಜುವಲ್, ಅಂದ್ರೆ ಒಬ್ಬನ ಒಳಗಡೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಒಳಗಡೆ ಧೈರ್ಯವಂತ ಎತ್ಕೊಳ್ವಂಥದ್ದು. ಓಕೆ, ಏನಾಗ್ಲಿಕ್ಕಿಲ್ಲ, ಕೋವಿಡ್ ಮುಗಿಬಹುದು, ನಮಗೆ ಕೂಡ ಏನಾದ್ರೂ ಅಂದ್ಕೊಂಡಾಗ ಏನಾದ್ರೂ ಕೆಲಸ ಮಾಡ್ಬೋದು, ಆ ರೀತಿ ಎಲ್ಲ. ಮತ್ತೆ ಎರಡನೇದು ಅಂತ ಹೇಳಿದ್ರೆ, ವರ್ಕಿಂಗ್ ವಿದಿನ್ ಆನ್ ಆರ್ಗನೈಸೇಷನ್. ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಒಬ್ಬ ಎಂಪ್ಲಾಯಿಯ ಪಾಸಿಟಿವ್ ಆಟಿಟ್ಯೂಡ್ ಉಳಿದವರ ಮೇಲೆ ಕೂಡ ಪರಿಣಾಮ ಬೀರಬಹುದು, ಒಬ್ಬ ಲೀಡರ್ನ ಪಾಸಿಟಿವ್ ಆಟಿಟ್ಯೂಡ್ ಉಳಿದವರ ಮೇಲೆ ಕೂಡ ಪರಿಣಾಮ ಬೀರಬಹುದು ಅಂತ. ಮತ್ತೆ ವರ್ಕಿಂಗ್ ಇನ್ ಅನ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಹೊರಗಡೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಬ್ಲಿಕ್ ಸ್ಪೀಚ್ ಅಲ್ಲಿ ಒಬ್ಬ ಯಾರಾದ್ರೂ ಮೋಟಿವೇಶನಲ್ ಸ್ಪೀಕರ್ ಇರ್ತಾನೆ. ಮೋಟಿವೇಶನಲ್ ಸ್ಪೀಕರ್ ಅವನು ಮಾತಾಡುವಾಗ ಅದು ತುಂಬಾ ಜನಕ್ಕೆ, ಪಬ್ಲಿಕ್ಗೆ ಅದೊಂದು ಮೋಟಿವೇಶನ್ ಆಗಿರ್ಬೋದು. ಯಾವುದಾದ್ರೂ ಸಮಸ್ಯೆ ವಿರುದ್ಧ ಹೋರಾಡಲಿಕ್ಕೆ ಅಥವಾ ಯಾವುದಾದ್ರೂ ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಅವರು ಗೊಂದಲದಲ್ಲಿರುವಾಗ, ಹೆದರಿಕೆಯಲ್ಲಿರುವಾಗ ಒಂದು ಮೋಟಿವೇಶನಲ್ ಸ್ಪೀಚ್ ಅವರನ್ನೆಲ್ಲ ಕೂಡ ಅವರ ಮನಸ್ಸನ್ನ ತಟ್ಟಬಹುದು. ಸೊ ಈ ರೀತಿ 3 ಅರ್ಥದಲ್ಲಿ ಯಾವುದು ಇನ್ಫ್ಲೂಯೆನ್ಸಿಂಗ್ ಫಂಕ್ಷನ್ ಇದೆಯಲ್ಲ, ಮೋಟಿವೇಶನ್ ಅನ್ನುವಂಥದ್ದು ಕೆಲಸ ಮಾಡ್ತದೆ. ಇಲ್ಲಿ ಕೂಡ ಬೇಸಿಕ್ ಆಗಿ ನಾವೇನ್ ಮಾಡ್ತಾ ಇರುವಂತದ್ದು ಕಮ್ಯುನಿಕೇಶನ್, ಸಂವಹನವನ್ನು ಬಳಸ್ಕೊಳ್ತಾ ಇದ್ದೇವೆ. ಇನ್ಸಿಡೆಂಟಲ್ ನ್ಯೂಟ್ರಲ್ ಫಂಕ್ಷನ್ ಅಂತ ನಾವು ಹೇಳ್ತೇವೆ. Many pieces of communication may not directly connected with the accomplishment of the objectives of an organization, but indirectly contributes. For example, ಕಮ್ಯುನಿಕೇಶನ್, ಈಗ ಸಂವಹನಗಳು, ಬೇರೆ ಬೇರೆ ರೀತಿಯ ಸಂವಹನಗಳು ನಡೀತವೆ. ಒಂದು ಸಂಸ್ಥೆಯಲ್ಲಿ, ಈಗ ಕಾಲೇಜ್ನಲ್ಲಿ ಸಂವಹನಗಳು ನಡೀತವೆ, ಬೇರೆ ಬೇರೆ ರೀತಿಯ ಸಂವಹನಗಳು. ಅದರಲ್ಲಿ ಯಾರೋ ಒಬ್ಬ ಒಂದು ಮೀಟಿಂಗ್ ನಲ್ಲಿ ಒಂದು 10-20 ಜನ, ಒಂದು 50 ಜನ ಕೂತ್ಕೊಂಡಿರ್ತಾರೆ. ಸ್ಟೂಡೆಂಟ್ಸ್ ಇರ್ತಾರೆ, ಪ್ರಿನ್ಸಿಪಾಲ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಯಾರೋ ನಾನ್ ಟೀಚಿಂಗ್ ಸ್ಟಾಫ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ಆಗ ಎಲ್ಲರೂ ಅವರವರದೇ ಸಲಹೆಗಳನ್ನ ಕೊಡ್ತಾರೆ. ಒಬ್ರು ನಾನ್ ಟೀಚಿಂಗ್ ಸ್ಟಾಫ್ ಅವರದ್ದೇ ಸಲಹೆ ಕೊಡ್ತಾರೆ, ಸ್ಟೂಡೆಂಟ್ ಲೀಡರ್ ನೀವೇ ಸಲಹೆ ಕೊಡ್ತೀರಿ, ಅಥವಾ ನೀವು ಒಬ್ಬ ಸ್ಟೂಡೆಂಟ್, ಫಸ್ಟ್ ಇಯರ್ ಸ್ಟೂಡೆಂಟ್ ಅಂದ್ಕೊಳ್ಳಿ, ನೀವು ನಿಮ್ಮದೇ ಒಂದು ಸಲಹೆ ಕೊಡ್ತಾರೆ. ಆಗ ಏನಾಗ್ತದೆ, ಎಲ್ಲರ ಸಲಹೆಗಳನ್ನ ಸೇರಿಸಿ ಅಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತದೆ. ಮತ್ತೆ ನೀವೇನೋ ಹೇಳುವ ಒಂದು ಸಲಹೆ ಇದೆಯಲ್ಲ, ಅದು ತುಂಬಾ ಡೈರೆಕ್ಟ್ ಆಗಿ ಯಾವ್ದಾದ್ರು ಪರಿಣಾಮ ಬೀರಲಿಕ್ಕಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಯಾರಿಗಾದ್ರೂ ಅದರ ಬಗ್ಗೆ ಯೋಚನೆ ಬರುವ ಹಾಗೆ. ಫಾರ್ ಎಕ್ಸಾಂಪಲ್, ನೀವು ಫುಡ್ ಕಮಿಟಿ, ಫುಡ್ನ ಬಗ್ಗೆ, ಅರೇಂಜ್ಮೆಂಟ್ ಬಗ್ಗೆ ಏನೋ ಒಂದು ಸಲಹೆಯನ್ನ ಕೊಡ್ತೀರಿ, ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಏನೋ ಒಂದು ಸಲಹೆಯನ್ನ ಕೊಡ್ತೀರಿ. ಅಲ್ಲಿ ಕಲ್ಚರಲ್ ಕಮಿಟಿಯಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಹೆಡ್ ಇರ್ತಾರೆ, ಚೇರ್ಮನ್ ಇರ್ತಾರೆ. ಅವ್ರಿಗೆ ಏನಾಗ್ತದೆ, ಅದು ನೇರವಾಗಿ ಅವ್ರು ಹೇಳ್ಕೊಳ್ಲಿಕ್ಕಿಲ್ಲ, ಒಪ್ಕೊಳ್ಳಿಕ್ಕಿಲ್ಲ, ಆದ್ರೆ ಹಿ ಮೇ ಗೆಟ್ ಬೆನಿಫಿಟ್. ಅಲ್ಲಿ ಏನಾದ್ರೂ ಅವರಿಗೆ ಒಂದು ಲಾಭ ಆಗ್ಬೋದು ನಿಮ್ಮ ಪಾಯಿಂಟ್ ನಿಂದಾಗಿ. ಸೊ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಿ ಕ್ಯಾನ್ ಮೇಕ್ ಎ ಬೆಟರ್ ಅರೇಂಜ್ಮೆಂಟ್. ಹಾಗಾಗಿ ಇಂಡೈರೆಕ್ಟ್ ಆಗಿ ಅದೇನಾಗ್ತದೆ, ಒಂದು ಆರ್ಗನೈಸೇಷನ್ ಮೇಲೆ ಪರಿಣಾಮ ಬೀರುತ್ತದೆ. ಒಳ್ಳೆಯದು ಪರಿಣಾಮ ಇರ್ಬೋದು, ಕೆಟ್ಟ ಪರಿಣಾಮ ಕೂಡ ಇರ್ಬೋದು. It satisfies the individual needs that are accomplished with organizational goals.
ಇಂಡಿವಿಜುವಲ್ ನೀಡ್ ಕೂಡ ಸ್ಯಾಟಿಸ್ಫೈ ಆಗ್ತದೆ ಮತ್ತು ಆರ್ಗನೈಸೇಷನ್ ನ ಗೋಲಿಗೆ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಒಳ್ಳೆ ಹೆಸರು ಬರಬೇಕು ಅಂತ ನೀವು ನ್ಯೂಸ್ ಪೇಪರ್ ಒಂದು ರಿಪೋರ್ಟರ್ ಆಗಿರ್ತೀರಿ, ನಿಮಗೆ ಒಳ್ಳೆ ಹೆಸರು ಬರಬೇಕು, ಬೈಲೈನ್ ಸ್ಟೋರಿ ಬರಬೇಕು ಅಂತ ಹೇಳಿ ನೀವು ಒಳ್ಳೊಳ್ಳೆ ಸ್ಟೋರಿಗಳನ್ನ ಮಾಡ್ತೀರಿ, ಮೇ ಬಿ ಇನ್ವೆಸ್ಟಿಗೇಟಿವ್ ಸ್ಟೋರಿಗಳನ್ನೆಲ್ಲ ಮಾಡ್ತೀರಿ. ಓಕೆ, ನಿಮಗೆ ಒಳ್ಳೆ ಬೈಲೈನ್ ಬಂತು, ಒಳ್ಳೆ ಹೆಸರು ಬಂತು, ಏನು ನಿಮ್ಮ ಇಂಡಿವಿಜುವಲ್ ನೀಡ್ ಸ್ಯಾಟಿಸ್ಫೈ ಆಯಿತು, ಜೊತೆಗೆ ಏನಾಯಿತು ನಿಮ್ಮ ಪತ್ರಿಕೆಗೆ ಅಥವಾ ನನ್ನ ಚಾನಲ್ಗೆ ಕೂಡ ಒಳ್ಳೆ ಹೆಸರು ಬಂತು. ಈ ರೀತಿ ಇನ್ಸಿಡೆಂಟಲ್ ನ್ಯೂಟ್ರಲ್ ಫಂಕ್ಷನ್ ಅಂತ ಹೇಳಿ ನ್ಯೂಟ್ರಲ್ ಆಗಿ ಫಂಕ್ಷನ್ ನಡೀತಾ ಇರ್ತದೆ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಕೂಡ ಕಮ್ಯುನಿಕೇಟ್ ಮಾಡಿರೋದಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಅದು ಏನು ಒಂದು ಉದ್ದೇಶ ಸಾಧನೆಗೆ ಹೆಲ್ಪ್ ಆಗ್ತದೆ. ಈ ರೀತಿಯದನ್ನ ಒಂದು ಫಂಕ್ಷನ್ ಒಂದು ಅಗತ್ಯತೆ ಕೂಡ ಇರ್ತದೆ. ಟೀಚಿಂಗ್ ಫಂಕ್ಷನ್ ಅಂದ್ರೆ ಈಗ ನಾನು ಏನ್ ಹೇಳ್ತಾ ಇದ್ದೇನೆ, ನಿಮಗೆ ಕೆಲವು ವಿಷಯಗಳನ್ನ ಹೊಸ ವಿಷಯಗಳನ್ನ ಹೇಳ್ತಾ ಇರಬಹುದು ಕಮ್ಯುನಿಕೇಶನ್ ಬಗ್ಗೆ. ಆಗೇನಾಗ್ತದೆ, ನಿಮಗೆ ಅದನ್ನ ತಿಳ್ಕೊಳ್ತೀರಿ, ಅದನ್ನ ಅರ್ಥ ಮಾಡ್ಕೊಳ್ತೀರಿ, ಅದರ ಮೂಲಕ ಅದರಿಂದ ನಿಮಗೆ ಏನಾದ್ರು ಲಾಭ ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಮ್ ಬರಲಿಕ್ಕೆ ಲಾಭ ಆಗ್ಬೋದು, ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫಿಗೆ ಹೆಲ್ಪ್ ಆಗ್ಬೋದು, ಅಥವಾ ಪರ್ಸನಲ್ ಸೇಫ್ಟಿ ಅಥವಾ ಅಂಡ್ ಜಾಬ್ ಅದು ಕೂಡ ಹೆಲ್ಪ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅದರ ಆರ್ಗನೈಸೇಷನ್ ಅಂದ್ರೆ ಪರ್ಸನಲ್ ಸೇಫ್ಟಿ. ಫಾರ್ ಎಕ್ಸಾಂಪಲ್, ಒಂದು ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಬಾಸ್ ಯಾರೋ ಸೇರಿರ್ತಾನೆ, ಕೆಲವು ಅಲ್ಲಿ ಪ್ರೊಸೆಸ್ ಇರ್ತದೆ, ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಇರ್ತದೆ. ಹಾಗೇನಾಗ್ತದೆ, ಒಬ್ಬ ಅವನಿಗೆ ಹೇಳ್ಕೊಡ್ತಾನೆ ಹೇಗೆ ಮಾಡುದು ಆ ಪ್ರೊಸೆಸ್ ಅನ್ನ ಅಂತ ಹೇಳಿ. ಸೊ ದ್ಯಾಟ್ ಆಗ ಅವನು ಅದನ್ನು ಕಲ್ತ್ಕೊಳ್ತಾನೆ. ಆ ಕಲ್ತ್ಕೊಳ್ಳೋದ್ರಿಂದ ಏನಾಗ್ತದೆ, ಅವನಿಗೆ ಸೇಫ್ ಆಗಿ ಕೆಲಸ ಮಾಡ್ಲಿಕ್ಕಾಗ್ತದೆ, ಮತ್ತೆ ಅವನ ಜಾಬಿಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ದ್ಯಾಟ್ ಹಿ ಕ್ಯಾನ್ ಇಂಪ್ರೆಸ್ ಅದರ್ಸ್, ಮತ್ತೊಬ್ಬರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಂಪ್ಲೀಟ್ ಕಮ್ಯುನಿಕೇಶನ್ ಈಸ್ ರಿಕ್ವೈರ್ಡ್ ಅಂದ್ರೆ ಕಂಪ್ಲೀಟ್ ಕಮ್ಯುನಿಕೇಶನ್ ಬೇಕಾಗ್ತದೆ. ಏನು ಯಾವುದಕ್ಕೆ ಹೇಳ್ತಾರೆ, ಟೀಚ್ and educate workers about the personal safety on the job. ಅಂದ್ರೆ ಇಲ್ಲಿ ಕೂಡ ಅಷ್ಟೇ, ಕಮ್ಯುನಿಕೇಶನ್ ನ ಒಂದು ಸರ್ಕಲ್ ಫುಲ್ ಆದ್ರೆ, ಈಗ ನಾನು ಟೀಚ್ ಮಾಡುತ್ತಿರೋದನ್ನ ನೀವು ಕೇಳೋದೇ ಇಲ್ಲ ಅಂತ ಆದಾಗ ಏನಾಗ್ತದೆ, ನಿಮಗೆ ಅರ್ಥ ಆಗುವ ಸಾಧ್ಯತೆಯೇ ಇಲ್ಲ. ಅರ್ಥ ಆಗದೇ ಇರುವಾಗ ನೀವು ಅಲ್ಲಿ ರೆಸ್ಪಾಂಡ್ ಮಾಡುವ ಸಾಧ್ಯತೆ ಕೂಡ ಇರೋದಿಲ್ಲ. ಇದರಿಂದ ಲಾಭ ಆಗೋ ಸಾಧ್ಯತೆ ಖಂಡಿತ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಏನು ಕೇಳಿರೋದಿಲ್ಲ. ಹಾಗಾಗಿ ಎಕ್ಸಾಮ್ ನಲ್ಲಿ ಕೂಡ ಬಂದಾಗ ಇದು ಎಲ್ಲಿ ಕೇಳಿದೇನೆ ಅಂತ ಕೂಡ ಅನ್ಸೋದಿಲ್ಲ ನಮಗೆ, ಯಾಕಂದ್ರೆ ನೀವು ಕೇಳಿರೋದಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಪ್ರೊಸೆಸ್ ಆದ್ರೆ ಮಾತ್ರ ಅದರ ಲಾಭ ಆಗ್ಬೋದು. ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ಆಕ್ಸಿಡೆಂಟ್, ರಿಸ್ಕ್ ಎಕ್ಸೆಟ್ರಾ. ನೀವೇನಾದ್ರೂ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಕಮ್ಯುನಿಕೇಶನ್ ಆಗ್ತದೆ, ಯಾರಾದ್ರೂ ಪೊಲೀಸರು ನಿಲ್ಲಿಸ್ತಾರೆ ನಿಮಗೆ ರೋಡಲ್ಲಿ ಹೋಗ್ತಾ ಇರುವಾಗ, ಅಲ್ಲಿ ಮುಂದೆ ಏನೇನೋ ಒಂದು ಆಕ್ಸಿಡೆಂಟ್ ಆಗಿದೆ, ಈ ರೀತಿ ಇದೆ, ಅಥವಾ ರೋಡ್ ರಿಪೇರಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಅಥವಾ ಅಲ್ಲಿ ಒಂದು ಸಿಂಬಲ್ ಇರ್ತದೆ. ಸಿಂಬಲ್ ಆಲ್ಸೋ ಈಸ್ ಕಮ್ಯುನಿಕೇಶನ್ ಪ್ರೊಸೆಸ್. ಓಕೆ, ಕಮ್ಯುನಿಕೇಶನ್ ಮೆಥಡ್. ಆದ್ರಿಂದಾಗಿ ಏನಾಗ್ತದೆ, ನೀವು ಆಕ್ಸಿಡೆಂಟ್ ಗಳನ್ನ ತಪ್ಪಿಸ್ಕೊಳ್ಬಹುದು. ನೀವು ಫಾಸ್ಟ್ ಹೋಗ್ತಾ ಇದ್ರೆ ನಿಧಾನಕ್ಕೆ ಹೋಗ್ಬೋದು, ಅಥವಾ ಬೇರೆ ರೀತಿಯ ರಿಸ್ಕ್ ಗಳನ್ನ ತಪ್ಪಿಸ್ಕೊಳ್ಬಹುದು, ಆ ರೀತಿ ಆಗ್ಬಹುದು. ಮತ್ತೆ ಕೆಲವೊಂದು ಪ್ರೊಸೀಜರ್ ಗಳನ್ನ ನಮಗೆ ಅದನ್ನ ಒಳ್ಳೆ ಅಂದ್ರೆ ಒಂದು ನಾವು ಹಾರ್ಡ್ ವರ್ಕ್ ಮಾಡ್ತೇವೆ, ಸ್ಮಾರ್ಟ್ ವರ್ಕ್ ಗೊತ್ತಿರೋದಿಲ್ಲ. ಒಂದು ಪ್ರೊಸೆಸ್ಗೆ ಒಂದು ಸ್ಮಾರ್ಟ್ ಆದ ವೇ ಇರ್ತದೆ, ನಾವು ತುಂಬಾ ಕಷ್ಟಪಟ್ಟು ಮಾಡ್ತಾ ಇರ್ತೇವೆ. ಆಗ ಯಾರಾದ್ರೂ ಒಂದು ಸಜೆಷನ್ ಅನ್ನ ಕೊಟ್ರೆ ಈ ರೀತಿ ಕೂಡ ಮಾಡಬಹುದು ಅಂತಂದಾಗ ನಮಗೆ ಯಾರಾದ್ರೂ ಹಣ ಉಳಿಬಹುದು, ನಮ್ಮ ಟೈಮ್ ಉಳಿಬಹುದು, ಎಲ್ಲವೂ ಕೂಡ ಉಳಿಲಿಕ್ಕೆ ಸಾಧ್ಯ ಇದೆ. ಅಥವಾ ಒಂದು 5 ಜನ ಮಾಡೋ ಕೆಲಸವನ್ನ 3 ಜನನೇ ಮಾಡಿ ಮುಗಿಸ್ಬೋದು. ಸೊ ಅದಕ್ಕೂ ಕೂಡ ಪ್ರೊಸೆಸ್ಗೆ ಕೂಡ ಹೆಲ್ಪ್ ಆಗ್ತದೆ. ಇಮೇಜ್ ಪ್ರೊಜೆಕ್ಟಿಂಗ್ ಫಂಕ್ಷನ್ ಅಂತ ಹೇಳ್ತೇವೆ. ಇಮೇಜ್ ಪ್ರೊಜೆಕ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಬಿಸ್ನೆಸ್ ಎಂಟರ್ಪ್ರೈಸ್ ಕ್ಯಾನಾಟ್ ಸರ್ವೈವ್ ರಿಮೈನಿಂಗ್ ಅವೇ ಫ್ರಮ್ ರೆಸ್ಟ್ ಆಫ್ ದ ಸೊಸೈಟಿ. ಸಮಾಜದಿಂದ ನಾವು ಹೊರತಾಗಿರ್ತೇವೆ. ಫಾರ್ ಎಕ್ಸಾಂಪಲ್, ನಂದು ಯಾವುದೋ ಕಂಪನಿ MRPL ಅಥವಾ ಯಾವುದೋ ಒಂದು ಕಂಪನಿ ಇದೆ, ನನಗೂ ನನ್ನ ಪೆಟ್ರೋಲಿಯಂ ಕಂಪನಿಗೆ ಜನರಿಂದ ಏನೂ ಆಗ್ಬೇಕಾಗಿಲ್ಲ, ಸೊಸೈಟಿಯಿಂದ ಏನೂ ಆಗ್ಬೇಕಾಗಿಲ್ಲ. ಸೊ ನಾನು ಬೇರೆನೇ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಬಿಕಾಸ್ ಒನ್ ಆರ್ ದ ಅದರ್ ವೇ, ಒಂದು ಅಥವಾ ಮತ್ತೊಂದು ವಿಧದಲ್ಲಿ ನಾವೇನ್ ಮಾಡ್ತಾರೆ, ಸಮಾಜದ ಜೊತೆಗೆ ಇರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಮಸ್ಯೆ ಬಂತು ಆ ಕಂಪನಿ ಅಂತ ಇದ್ದಾಗ ದೇ ನೀಡ್ ದ ಬೆಂಬಲ ಬೇಕಾಗ್ತದೆ, ಜನರ ಬೆಂಬಲ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಇಮೇಜ್ ಪ್ರೊಜೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಜನ ಯಾವಾಗ ಬೆಂಬಲ ಕೊಡ್ತಾರೆ, ಒಳ್ಳೆ ಇಮೇಜ್ ಇದ್ದಾಗ ಕಂಪನಿಗೆ, ಓಕೆ ಇದು ನಮ್ಮ ಊರಿನ ಕಂಪನಿ, ನಮ್ಮ ಬಿಸ್ನೆಸ್, ಹಾಗಾಗಿ ನಮ್ಮವರಿಗೆ ಒಳ್ಳೆ ಹೆಸರು ಬಂದಿದ್ರಿಂದ ಹಾಗಾಗಿ ನಾವು ಇದನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದರ್ವೈಸ್ ಯಾವುದೋ ಕಂಪನಿ, ನಾವು ಯಾಕೆ ಹೋಗ್ಬೇಕು, ನಮಗೆ ಯಾಕೆ ಕೆಲಸ ಅಂತ ಸುಮ್ಮನೆ ಇರ್ತಾರೆ. ಆಗ ವಿ ಹ್ಯಾವ್ ಟು ಫೇಸ್ ದ ಹೀಟ್, ಅದನ್ನ ಸಮಸ್ಯೆಯನ್ನ ನಾವು ತಾಳ್ಕೊಳ್ಬೇಕಾಗ್ತದೆ. ಸೊ ಬೆಟರ್ ಟು ಪ್ರೊಜೆಕ್ಟ್ ಅವರ್ ಇಮೇಜ್. ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಸಿಸ್ಟಮ್, ಇದು ಬಾಹ್ಯ ಕಮ್ಯುನಿಕೇಶನ್ ಸಂವಹನ ಮಾಧ್ಯಮದ ಮುಖಾಂತರ, ವ್ಯವಸ್ಥೆ ಮುಖಾಂತರ ನಾವು ಇಮೇಜ್ ಅನ್ನ ಪ್ರೊಜೆಕ್ಟ್ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ನಮ್ದು ಪೆಟ್ರೋಲಿಯಂ ಕಂಪನಿ ಆದ್ರೂ ಕೂಡ ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಇಷ್ಟು ಲಕ್ಷ ಹಣ ಕೊಟ್ಟಿದ್ದೇವೆ, ಅಥವಾ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೇವೆ, ಅಥವಾ ಬೇರೆ ಡೆವಲಪ್ಮೆಂಟ್ ವರ್ಕ್ಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ, ಅಥವಾ ನಾವು ಈ ಊರಿಗೋಸ್ಕರ ಮಂಗಳೂರಿಗೋಸ್ಕರ ಇಷ್ಟು ಹಣವನ್ನ ಸ್ಪೆಂಡ್ ಮಾಡಿದ್ದೇವೆ, ಜನಸಾಮಾನ್ಯರಿಗೆ ಹೆಲ್ಪ್ ಆಗಿದೆ ನಮ್ಮ ಇದರಿಂದ ಅಂತ ನಾವು ಇಮೇಜ್ ಅನ್ನ ಪ್ರೊಜೆಕ್ಟ್ ಮಾಡ್ಕೊಂಡ್ರೆ ನಾವು ಆಗ
ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಾವು ಜನರ ಮನಸ್ಸನ್ನ ತಟ್ತೇವೆ. ಜನರು ಹೇಳ್ದೇ ಇರ್ಬೋದು, ಆದ್ರೆ ಯಾವಾಗಾದ್ರೂ ಇಂಥ ಸಮಸ್ಯೆಗಳು ಬಂದಾಗ ಜನ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಪಬ್ಲಿಕ್ ಗುಡ್ ವಿಲ್ ಅಂಡ್ ಕಾನ್ಫಿಡೆನ್ಸ್. ಪಬ್ಲಿಕ್ ಗುಡ್ ವಿಲ್, ಜನರಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸ್ಲಿಕ್ಕೆ ಮತ್ತೆ ಅವರಲ್ಲಿ ನಮ್ಮ ಈ ನಂಬಿಕೆಯನ್ನು ಮೂಡಿಸ್ಲಿಕ್ಕೆ ಇದು ತುಂಬಾ ನೆಸೆಸರಿ ಆಗಿರ್ತದೆ ಇಮೇಜ್ ಪ್ರೊಜೆಕ್ಷನ್ ಅನ್ನುವಂಥದ್ದು. ಇದು ಮಲ್ಟಿಮೀಡಿಯಾ ಅಪ್ರೋಚ್ ಆಗಿರ್ಬೋದು, ಅಂದ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಮಾಡಬಹುದು. ಮತ್ತೆ ಇದು ಯಾಕೆ ಅಂತ ಹೇಳಿದ್ರೆ, ಉದ್ದೇಶ ಅಂತ ಹೇಳಿದ್ರೆ ಸಮಾಜದಲ್ಲಿ ನಿಮ್ಮದೇ ಆದ ಒಂದು ಇಮೇಜ್ ಅನ್ನು ಸೃಷ್ಟಿಸಲಿಕ್ಕೆ ನಿಮಗೆ ಯಾವುದು ಉತ್ತಮ ವಿಧಾನ ಅದನ್ನ ನೀವು ಅನುಸರಿಸಬಹುದು ಇಮೇಜ್ ಪ್ರೊಜೆಕ್ಷನ್ಗೆ. ಓರಿಯಂಟೇಷನ್ ಫಂಕ್ಷನ್ ನಿಮಗೂ ಕೂಡ ಇತ್ತಲ್ಲ, ಓರಿಯಂಟೇಷನ್ ಪ್ರೋಗ್ರಾಮ್. ಏನ್ ಹೇಳ್ತಾರೆ ಓರಿಯಂಟೇಷನ್ ಫಂಕ್ಷನ್ ಅಲ್ಲಿ ಏನಿತ್ತು? ನಮ್ಮ ಕಾಲೇಜಿನ ಬಗ್ಗೆ ಹೇಳಿದ್ರು, ನಮ್ಮ ಕಾಲೇಜಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳಿದ್ರು, ನಾವು ಏನೆಲ್ಲ ಅವಕಾಶ ಇದೆ ಅಂತ ಹೇಳಿದ್ರು, ಎಲ್ಲವನ್ನ ಹೇಳ್ತಾರೆ ಅಲ್ವಾ. ಹಾಗೆ ಒಂದು ಯಾವುದೇ ಆರ್ಗನೈಸೇಷನ್ ಅಲ್ಲಿ ಕೂಡ ಒಂದು ಎಂಪ್ಲಾಯಿಗೆ ಓರಿಯಂಟೇಷನ್ ಅನ್ನುವಂಥದ್ದು ಇರ್ತದೆ. ಅಂದ್ರೆ ಆ ಸಂಸ್ಥೆಯ ಬಗ್ಗೆ ಅದನ್ನ ಕೂಡ ಯಾರಿಗೆ ಹೊಸದಾಗಿ ನೇಮಕವಾದ ಒಬ್ಬ ಸಿಬ್ಬಂದಿಗೆ ಎಲ್ಲವನ್ನ ಹೇಳ್ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮುಂದೆ ಅವನಿಗೆ ಅದು ಬೇಸಿಕ್. ಈಗ ನಿಮಗೆ ಕಾಲೇಜಿನ ಬಗ್ಗೆ ಫಸ್ಟ್ ಗೊತ್ತಿರಬೇಕು ಏನೆಲ್ಲ ಅವಕಾಶ ಇದೆ ಅಂತ, ನಂತರ ನಿಮ್ಮ ಅಚೀವ್ಮೆಂಟ್ ಏನಿದ್ರು ಅಲ್ವಾ. ಅವಕಾಶವೇ ಇಲ್ಲದಿದ್ರೆ 2 ವರ್ಷ ಆದ ನಂತರ NCC ಇತ್ತಲ್ಲ ನಾನು ಸೇರ್ಬೋದಿತ್ತು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಸೊ ನಿಮಗೆ NCC, NSS ಯಾವ ಅಚೀವ್ಮೆಂಟ್ ಇದು ಅಸೋಸಿಯೇಷನ್ಗಳು ಎಲ್ಲದರ ಬಗ್ಗೆ ಕೂಡ ಗೊತ್ತಿರಬೇಕಾಗ್ತದೆ. ದಿಸ್ ಇಸ್ ಓರಿಯಂಟೇಷನ್. ಈ ಓರಿಯಂಟೇಷನ್ಗೆ ನಾವು ಏನ್ ಬೇಕು? ಕಮ್ಯುನಿಕೇಶನ್ ಬೇಕು ಅಲ್ವಾ. It helps to make people acquainted with the co-employees, superiors and with the policies, objectives, rules, regulations. ಏನಂತ ಹೇಳಿದ್ರೆ ಒಂದು ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ನಮ್ಮ ಧ್ಯೇಯೋದ್ದೇಶಗಳ ಬಗ್ಗೆ ತಿಳ್ಕೊಳ್ಳೋದು, ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋದು ಒಂದಾದ್ರೆ, ನಾವು ಉಳಿದ ಎಂಪ್ಲಾಯೀಸ್ ಹೈರಾರ್ಕಿ ಹೇಗಿರ್ತದೆ, ಯಾವ ಎಂಪ್ಲಾಯೀಸ್ಗಳು ಯಾವ ಕೆಲಸವನ್ನ ಮಾಡ್ತಾರೆ, ನಮಗೆ ಮತ್ತೆ ಅವರ ನಡುವಿನ ಕಮ್ಯುನಿಕೇಶನ್ ಯಾವ ರೀತಿ ಇರ್ತದೆ, ಅಥವಾ ಮೀಟಿಂಗ್ಗಳು ಅಥವಾ ಬೇರೆ ರೀತಿಯಲ್ಲಿ ಯಾವ ರೀತಿ ಸಿಸ್ಟಮ್ ನಡೀತಾ ಇದೆ ಇಲ್ಲಿ, ಎಲ್ಲವನ್ನ ಅವ್ರು ತಿಳ್ಕೊಳ್ಬೇಕಾಗ್ತದೆ ಥ್ರೂ ಓರಿಯಂಟೇಷನ್. ಫಾರ್ ಓರಿಯಂಟೇಷನ್ ವಿ ನೀಡ್ ಕಮ್ಯುನಿಕೇಶನ್, ಸಂವಹನ ಬೇಕಾಗ್ತದೆ. ಇಂಟರ್ವ್ಯೂ ಅಂತ ಹೇಳಿದ್ರೆ ಸಂದರ್ಶನ ಅಲ್ವಾ. ಸಂದರ್ಶನಕ್ಕೆ ನಾವು ಯಾವುದೇ ಸಂದರ್ಶನ ಆಗಿರ್ಬೋದು, ದಿಸ್ ಇಂಟರ್ವ್ಯೂವರ್ ಸೆಲೆಕ್ಟ್ಸ್ ಕ್ವಾಲಿಫೈಡ್ ಅಂಡ್ ವರ್ದಿ ಪೀಪಲ್ ಫಾರ್ ದ ಎಂಟರ್ಪ್ರೈಸ್. ನಾವೀಗ ಇಂಟರ್ವ್ಯೂ ಅಂತ ಹೇಳಿದಾಗ ನಾವು ಮಾಧ್ಯಮವನ್ನೇ ತೆಗೆದುಕೊಳ್ಳುವ. ನೀವು ಒಂದು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ನಿಮಗೆ ಒಂದು ಒಳ್ಳೆ ಇಂಟರ್ವ್ಯೂ ಬೇಕು, ಪೊಲಿಟಿಕಲ್ ಪರ್ಸನಾಲಿಟಿ ಅಥವಾ ಬೇರೆ ಯಾವ್ದು ವೆಲ್ ನೋನ್ ಪರ್ಸನಾಲಿಟಿ, ಪೊಲಿಟಿಕಲ್ ಬೇಡ, ಯಾವುದೋ ಒಳ್ಳೆ ಅಚೀವರ್ ಅಂತ ಅನ್ಕೊಳ್ಳಿ. ನೀವು ಆಗ ಯಾರು ನಿಜವಾಗ್ಲೂ ಅಚೀವರ್ ಅಂತ ಯೋಚನೆ ಮಾಡ್ತೀರಿ. ಇವರ ಇಂಟರ್ವ್ಯೂ ಮಾಡಿದ್ರೆ ಎಲ್ಲರೂ ನೋಡ್ತಾರ ಅಥವಾ ಎಲ್ಲರೂ ಓದ್ತಾರ? ಯಾಕಂತ ಹೇಳಿದ್ರೆ ನಮಗೆ ಮಾತ್ರ ಪರಿಚಯ ಇದ್ರೆ ಆಗುದಿಲ್ಲ, ಆ ಪರ್ಸನ್ ಸಮಾಜಕ್ಕೆ ಪರಿಚಯ ಇರಬೇಕು. ಫಾರ್ ಎಕ್ಸಾಂಪಲ್ ಅದಕ್ಕೋಸ್ಕರ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಎಲ್ಲರ ಇಂಟರ್ವ್ಯೂವನ್ನ ಹಾಗೆ ಡೈರೆಕ್ಟ್ ಆಗಿ ಕೊಟ್ಟು ಬಿಡೋದಿಲ್ಲ. ಮೇ ಬಿ ಒಂದು ಬೈಟ್ ಅನ್ನು ಕೊಡ್ಬೋದು ಅಷ್ಟೇ. ಆದ್ರೆ ತುಂಬಾ ಸಮಾಜದ ಪರಿಚಯ ಇರುವಂತವರು ಜನಪ್ರಿಯ ವ್ಯಕ್ತಿ ಅಂತಾದ್ರೆ ಅರ್ಧ ಗಂಟೆ ಪ್ರೋಗ್ರಾಮ್ ಅದರ ಬಗ್ಗೆನೇ ಪ್ರಸಾರ ಮಾಡಿರ್ತಾರೆ ಅಲ್ವಾ. ಹಾಗಾಗಿ ನಾವು ಒಳ್ಳೆ ಕ್ವಾಲಿಫೈಡ್ ಪರ್ಸನ್ ಆಯ್ಕೆ ಮಾಡ್ಕೊಳ್ಬೇಕು. ಮತ್ತೆ ನಮ್ಮ ಇಂಟರ್ವ್ಯೂ ಮಾಡೋ ಮೆಥಡ್ ಕೂಡ ಹಾಗೆ ಇದೆ. ನಮ್ಮ ಕ್ವಶನ್ ಪ್ರಿಪರೇಷನ್ ಇರ್ಬೋದು, ಅವರನ್ನ ಮೀಟ್ ಆಗುವಂಥದ್ದು ಇರ್ಬೋದು, ಫಾರ್ಮ್ ಆಫ್ ಇಂಟರ್ವ್ಯೂ ಬೇರೆ ಬೇರೆ ರೀತಿಯ ಫಾರ್ಮ್ಸ್ ಇರ್ತದೆ. ನಾವು ಯಾವ ರೀತಿ ಇಂಟರ್ವ್ಯೂ ಅನ್ನ ಮಾಡ್ತೇವೆ ಅದೊಂದು ಫಾರ್ಮ್. ಮತ್ತೆ ಅದೊಂದು ಪರ್ಸನ್ ನ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಇಂಟರ್ವ್ಯೂನ ಸಕ್ಸಸ್ ಅಥವಾ ಫೇಲ್ಯೂರ್. ಈ ರೀತಿ ಇಂಟರ್ವ್ಯೂ ಅನ್ನೋಂಥದ್ದು ಇನ್ನು ದೊಡ್ಡದಾಗಿದೆ. ಆದ್ರೆ ಇಂಟರ್ವ್ಯೂಗೆ ಕೂಡ ನಮ್ಗೆ ಬೇಕಾಗೋದು ಬೇಸಿಕ್ ಆಗಿ ಏನು? ಕಮ್ಯುನಿಕೇಶನ್, ಅಂದ್ರೆ ಸಂವಹನವೇ ಬೇಕಾಗಿರೋದು. ನೀವು ಎಷ್ಟು ಚೆನ್ನಾಗಿ ಸಂವಹನ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮಗೆ ಆನ್ಸರ್ ಸಿಗ್ತದೆ, ವಿಷಯಗಳು ಸಿಗ್ತವೆ. ಸೊ ದಿಸ್ ಪ್ರೊಸೆಸ್ ಇಂಪ್ಲೈಸ್ ಫೇಸ್ ಟು ಫೇಸ್ ಆರ್ ಓರಲ್ ಕಮ್ಯುನಿಕೇಶನ್. ಇದು ಹೆಚ್ಚಾಗಿ ನಾವು ಓರಲ್ ಮುಖತಃ ಎದುರು ಬದುರು ಕೂತ್ಕೊಂಡು ನಾವು ಮಾತನಾಡ್ತೇವೆ, ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತೇವೆ, ಅಥವಾ ಓರಲ್ ಕಮ್ಯುನಿಕೇಶನ್ ಬಾಯಿ ಮಾತಿನ ಮುಖಾಂತರ ಮಾತಾಡ್ತೇವೆ. ಅದು ಮೇ ಬಿ ಟೆಲಿಫೋನ್ ಮುಖಾಂತರ ಕೂಡ ಆಗಿರ್ಬೋದು. ಆ ರೀತಿ ಕಮ್ಯುನಿಕೇಶನ್ ಬೇಕಾಗ್ತದೆ. ಅಥವಾ ಇಮೇಲ್ ಮುಖಾಂತರ ನೀವು ಇಂಟರ್ವ್ಯೂ ಮಾಡ್ತೀರಿ ಅಂತಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತೀರಿ, ಫಾರ್ಮ್ಗಳ ಮುಖಾಂತರ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ವ್ಯೂ ಮಾಡ್ತೀರಿ ಅಂದ್ಕೊಳ್ಳಿ. ಎಲ್ಲವೂ ಕೂಡ ಕಮ್ಯುನಿಕೇಶನ್ ಆಗಿರ್ತದೆ, ಏನಂತಾರೆ ಸಂವಹನವೇ ಆಗಿರ್ತದೆ. ಮೇ ಬಿ ರಿಟರ್ನ್ ಕಮ್ಯುನಿಕೇಶನ್, ಓರಲ್ ಕಮ್ಯುನಿಕೇಶನ್, ಅಥವಾ ಫೇಸ್ ಟು ಫೇಸ್ ಕಮ್ಯುನಿಕೇಶನ್, ಅಥವಾ ಬೇರೆ ಬೇರೆ ರೀತಿಯ ಕಮ್ಯುನಿಕೇಶನ್ ಆಗಿರ್ತದೆ. ಅಂತೂ ಕಮ್ಯುನಿಕೇಶನ್ ಅನ್ನುವಂಥದ್ದು ಇಂಟರ್ವ್ಯೂಗೆ ಬೇಕು ನಮಗೆ. ಸೊ ಈ ರೀತಿ ಕಮ್ಯುನಿಕೇಶನ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಬೇರೆ ಬೇರೆ ರೂಪದಲ್ಲಿದೆ. ಅದು ಬೇರೆ ಬೇರೆ ಉದ್ದೇಶಕ್ಕಾಗಿ ನಾವು ಕಮ್ಯುನಿಕೇಶನ್ ಅನ್ನ ಮಾಡ್ತೇವೆ. ನೀವು ಮನೆಯಿಂದ ಹೊರಟು ಎಲ್ಲಿ ಒಂದು ಪ್ರತಿದಿನ ನೀವು ಸೊಸೈಟಿಯಲ್ಲಿ ಹೇಗಿರ್ತೀರಿ, ಒಂದು ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಸೊಸೈಟಿಯಲ್ಲಿ ಯಾರ ಜೊತೆ ಎಲ್ಲ ಮಾತಾಡ್ತೀರಿ, ಅದನ್ನೆಲ್ಲ ಒಮ್ಮೆ ಯೋಚನೆ ಮಾಡಿ ಅಲ್ಲಿ ಯಾವ್ಯಾವ ರೀತಿಯ ಕಮ್ಯುನಿಕೇಶನ್ ಅನ್ನ ಮಾಡ್ತೀರಿ ಅಂತ ನೆನ್ಪಿಟ್ಕೊಳ್ಳಿ. ಅದೆಲ್ಲವೂ ಕೂಡ ಫಂಕ್ಷನ್, ಈ ಕಮ್ಯುನಿಕೇಶನ್ ನ ಫಂಕ್ಷನ್ನೇ ಆಗಿರುತ್ತದೆ, ಕಮ್ಯುನಿಕೇಶನ್ ಮಾಡುವ ಕೆಲಸಗಳೇ ಆಗಿರುತ್ತದೆ. ಸೊ ಫಾರ್ ಎವ್ರಿಥಿಂಗ್
ವಿ ನೀಡ್ ಕಮ್ಯುನಿಕೇಶನ್, ಇಟ್ಸ್ ಪಾರ್ಟ್ ಅಂಡ್ ಪಾರ್ಷಿಯಲ್ ಆಫ್ ಅವರ್ ಲೈಫ್. ಓಕೆ, ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್.